ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಟಿವಿ ಬಿಟ್ಟು ಇರೋಕೆ ಆಗಲ್ಲ ಅನ್ನುವಷ್ಟು ಜನ ಅಡಿಕ್ಟ್ ಆಗಿದ್ದಾರೆ. ಆದರೆ ಬೆಳಗಾವಿ ಜಿಲ್ಲೆಯ ಇದೊಂದು ಗ್ರಾಮ ಒಂದು ರೀತಿ ಮಾದರಿಯಾಗಿದೆ. 2 ಗಂಟೆ ಡಿಜಿಟಲ್ ಆಫ್ ಮಾಡುವಂತ ನಿರ್ಧಾರ ಇಡೀ ರಾಜ್ಯಕ್ಕೆ ಒಂದು ರೀತಿ ದಿಕ್ಸೂಚಿಯಾಗಿದೆ. ಅಷ್ಟಕ್ಕೂ ಏನಿದು ಡಿಜಿಟಲ್ ಆಫ್ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ಕೈಗೆ ಫೋನ್ ಸಿಕ್ಕರೆ ಮಕ್ಕಳು ವಿಡಿಯೋ ನೋಡೋದ್ರಲ್ಲಿ ಬಿಜಿ. ಹೆಂಗಸರು ಟೈಮ್ ಸಿಕ್ಕರೆ ಸಾಕು ಸೀರಿಯಲ್ ಟಿವಿ ಅಂತ ಮುಂದೆ ಕೂತು ಬಿಡ್ತಾರೆ. ಈ ಹವ್ಯಾಸಗಳಿಂದ ದೂರವಿರಲು ಬೆಳಗಾವಿಯ ಹಲಗಾ ಗ್ರಾಮಸ್ಥರು ಎಲ್ಲರಿಗೂ ಮಾದರಿ ಕೆಲಸ ಮಾಡಿದ್ದಾರೆ. ಸಂಜೆ 7 ಗಂಟೆ ಆಗುತ್ತಿದ್ದಂತೆ ಇಲ್ಲಿ ಸೈರನ್ ಸೌಂಡ್ ಮಾಡುತ್ತೆ. ಇದು ಡಿಜಿಟಲ್ ಲಾಕ್ಡೌನ್. ಸಂಜೆ 7 ಗಂಟೆಗೊಮ್ಮೆ, ರಾತ್ರಿ 9 ಗಂಟೆಗೊಂದು ಬಾರಿ ಸೈರನ್ ಕೂಗುತ್ತೆ. ಯಾರು ಮೊಬೈಲ್ ಫೋನ್ ಟಿವಿ ನೋಡಬಾರ್ದು ಅನ್ನೋ ವಾರ್ನಿಂಗ್ ಇದು. ಇದು ಕರ್ನಾಟಕ ಜಿಲ್ಲೆದಾಗ ನಮ್ಮ ಊರು ಫಸ್ಟ್ ರೀ ಹಲ್ಗಾ. ಮತ್ತು ಅದು ಎಲ್ಲ ಈಗ ಚಲೋ ಆಗತ್ತೈತೆ ರೀ. ಮತ್ತು 7 o'clock ಸೈರನ್ ಚಾಲು ಆಗ್ತೈತೆ ರೀ. ಆಮೇಲೆ 2 ತಾಸು ಅಭ್ಯಾಸ ಎಲ್ಲ ಟಿ ವಿ ಮೊಬೈಲ್ ಎಲ್ಲ ಬಂದಿರ್ತೈತೆ ರೀ. ಆಮೇಲೆ 9 o'clock ಒಂದು ಸಲ ಸೈರನ್ ಆಗ್ತೈತೆ ರೀ. ಆಮ್ಯಾಗ ಎಲ್ಲ ಚಾಲು ಆಗ್ತೈತೆ ರೀ. ಆ ಥರದ ಎಲ್ಲ ಹುಡುಗರು ಅಭ್ಯಾಸ ಎಲ್ಲ ಮಾಡತ್ತೈತೆ ರೀ. ಮೊಬೈಲ್ ಟಿವಿಗಳಿಂದ ಮಕ್ಕಳ ವಿದ್ಯಾಭ್ಯಾಸ ಸೇರಿ ಜನಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಿದೆ. ಹೀಗಾಗಿ ಮಹಾರಾಷ್ಟ್ರದ ಸಾಂಗ್ಲಾ ತಾಲೂಕಿನ ಗ್ರಾಮವೊಂದರಲ್ಲಿ ಈ ರೀತಿಯ ಪ್ರಯೋಗ ಮಾಡಲಾಗಿತ್ತು. ಅಲ್ಲಿನಂತೆ ಹಲಗಾ ಗ್ರಾಮಸ್ಥರು ಪ್ರಯೋಗ ಮಾಡಿ ಸಕ್ಸಸ್ ಆಗಿದ್ದಾರೆ. ಸೈರನ್ ಆಗ್ತಿದ್ದಂತೆ ಮಕ್ಕಳು ಎಲ್ಲವನ್ನ ಬಿಟ್ಟು ಓದಲು ಕೂರುತ್ತಾರೆ. ಇತ್ತ ಮಹಿಳೆಯರು ಸೀರಿಯಲ್ ನೋಡೋದನ್ನ ಬಿಟ್ಟು ಟಿವಿ ಆಫ್ ಮಾಡಿ ಮಕ್ಕಳಿಗೆ ಓದಿಸುತ್ತಾರೆ. ಈ ವೇಳೆ ಬರೀ ಎಮರ್ಜೆನ್ಸಿ ಇದ್ರೆ ಮಾತ್ರ ಮನೆಯ ಮುಖ್ಯಸ್ಥ ಮೊಬೈಲ್ ಹಿಡಿಯೋ ನಿರ್ಧಾರ ಮಾಡಿದ್ದಾರೆ. ಒಂದ್ ವೇಳೆ ಯಾರಾದರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ನಿಗಾ ಇಟ್ಟು ಕರೆದು ಬುದ್ಧಿ ಹೇಳಿ ಸರಿ ಮಾಡುವ ಕೆಲಸ ಮಾಡುತ್ತಾರೆ. ಈಗ 15 ವರ್ಷ ಹಿಡ್ಕೊಂಡ 60-70 ವರ್ಷ ಪ್ರತಿಯೊಂದು ಕೈಯಾಗ ಮೊಬೈಲ್ ಇದೆ. ಅವ್ರ ಮೊಬೈಲ್ ನೋಡ್ಬೋದು. ಈಗ ನಾವೇನು ಯೋಚನೆ ಮಾಡಿದ್ದೀವಿ ಅಂದರೆ ಯಾರೂ 7 ಗಂಟೆದಿಂದ 9 ಗಂಟೆ ಮಟ್ಟ ಮೊಬೈಲ್ ಹಿಡಿಯೋಂಗಿಲ್ಲ. ಮನೆಯವ್ರು ಸಂವಾದ ಮಾಡಬೇಕು ಅಂದರೆ ಅದರ ಜೊತೆ ಚರ್ಚೆ ಹಾಕಿ ನಮ್ಮ ಹುಡುಗರು ಸ್ಕೂಲ್ ಡೆವಲಪ್ ಆಗಬೇಕು. ನಮ್ಮದು ಹುಡುಗರದ್ದು ಪ್ರಗತಿ ಆಗಬೇಕು. ಗ್ರಾಮದಲ್ಲಿ ಸೈರನ್ ಹಾಕುವ ಯೋಜನೆಗೆ ಗ್ರಾಮ ಪಂಚಾಯಿತಿ ಸಹ ಸಂಪೂರ್ಣವಾಗಿ ಬೆಂಬಲ ನೀಡಿದೆ. ಗ್ರಾಮ ಪಂಚಾಯಿತಿ ಮೇಲೆಯೇ ಈ ಸೈರನ್ ಹಾಕಲಾಗಿದ್ದು ಎಲ್ಲರೂ ಈ ಆದೇಶವನ್ನ ಸದ್ಯ ಪಾಲನೆ ಮಾಡುತ್ತಿದ್ದಾರೆ. ಈ ಒಂದು ಯೋಜನೆ ಎಲ್ಲಾ ಗ್ರಾಮಗಳಲ್ಲೂ ರೂಢಿಯಾದರೆ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ. ಕ್ಯಾಮರಾಮನ್ ವಿಶ್ವನಾಥ್ ಪಾಟೀಲ್ ಜೊತೆ ರಿಪೋರ್ಟರ್ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.